ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ತುಂಬ ಜನ ಕೇಳಿದ್ರಿ ನಿಮ್ಮ ಫುಡ್ ರೂಟೀನ್ ತೋರಿಸಿ, ನೀವು ಏನೇನು ಫುಡ್ ತಿಂತೀರಾ ಹೇಳಿ ಅಂತ. ಹಾಗಾಗಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿನ್ನುವಂತಹ ಒಂದು ಬಾಣಂತಿ ಫುಡ್ದು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಮೆಣಸಿನ ಪುಡಿ ಹಾಗೆಯೇ ಬೆಳ್ಳುಳ್ಳಿ ಯೂಸ್ ಮಾಡಿಕೊಂಡು ಒಂದು ಒಗ್ಗರಣೆ ಅನ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ಪೆಷಲಾಗಿ ನಾನು ಯೂಸ್ ಮಾಡ್ತಾ ಇರೋದು ಹುಚ್ಚೆಳ್ಳೆಣ್ಣೆ. ಬಾಣಂತಿಯರಿಗೆ ನಮ್ಮ ಸೈಡು ಹುಚ್ಚೆಳ್ಳೆಣ್ಣೆನೇ ಜಾಸ್ತಿ ಕೊಡ್ತಾರೆ. ಒಂದು 2 ತಿಂಗಳು 3 ತಿಂಗಳು ಆಗೋವರೆಗೂ ಹುಚ್ಚೆಳ್ಳೆಣ್ಣೆ ಕೊಡ್ತಾರೆ. ಆಮೇಲೆ ನಾರ್ಮಲ್ ಆಯಿಲ್ನ ಕೊಡ್ತಾರೆ. ಕೆಲವರು ನಾರ್ಮಲ್ ಆಯಿಲ್ನೂ ತಿಂತಾರೆ, ಬಟ್ ಜಾಸ್ತಿ ಹುಚ್ಚೆಳ್ಳೆಣ್ಣೆನ ಕೊಡ್ತಾರೆ. ಸೊ ಒಂದು ಬಾಣಲಿಗೆ ಹುಚ್ಚೆಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸಾಸಿವೆ ಕೂಡ ಸೇರಿಸ್ಕೋಬೋದು. ನನಗೆ ಸಾಸಿವೆ ಏನಷ್ಟು ಇಷ್ಟ ಆಗಲ್ಲ ಈ ರೆಸಿಪಿಗೆ. ಸೊ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಕೂಡ ಹಾಲು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಕೂಡ ಹಾಲು ಇಂಪ್ರೂವ್ ಮಾಡೋದಕ್ಕೆ ಮತ್ತು ಹೀಟ್ ಐಟಮ್ ಅಲ್ವಾ, ಹಾಗಾಗಿ ಅದು ಕೂಡ ಬಾಣಂತಿಯರಿಗೆ ಒಳ್ಳೆಯದು. ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಇದು ಬೆಳ್ಳುಳ್ಳಿ. ಒಂದು ಗಡ್ಡೆಯಷ್ಟು ಇದೆ, ಇನ್ನೂ ಜಾಸ್ತಿನೇ ಇದೆ. ನಾನು ಜಾಸ್ತಿನೇ ಹಾಕ್ಕೊಳ್ತೀನಿ. ನನಗೆ ಬೆಳ್ಳುಳ್ಳಿ ತುಂಬ ಇಷ್ಟ ಆಗುತ್ತೆ. ಇದು ಹಾಲು ಇಂಪ್ರೂವ್ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೆಳ್ಳುಳ್ಳಿನ ಪಪ್ಪು ಮಾಡಿಕೊಂಡು ಬಿಡಿಸ್ಕೊಂಡು ಅದನ್ನ ಚೆನ್ನಾಗಿ ಒಂದು ಕಲ್ಲಲ್ಲಿ ಚಚ್ಕೊಂಡಿದ್ದೀನಿ, ಈ ಥರ ಬಿಡಿಯಾಗಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಿದ್ದರೆ ಒಂದು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾರೆ, ನಾನೇನು ಹಾಕಲ್ಲ. ಜಸ್ಟ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ರೈಸ್ ಹಾಕ್ಕೊಬೇಕು. ಇಲ್ಲಿ ನಾನು ಕುಕ್ಕರಿಂದ ತೆಗೆದು ಡೈರೆಕ್ಟ್ ಹಾಗೇ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ತಟ್ಟೆಯಲ್ಲಿ ಉಡುಡಿಯಾಗಿ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ. ನಾನು ಬಾಣಲೆಯಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಿಮಗೆ ರೈಸ್ ಎಷ್ಟು ಕ್ವಾಂಟಿಟಿ ಬೇಕೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ, ಈ ಬೆಳ್ಳುಳ್ಳಿ ಎಲ್ಲ ಸ್ಪ್ರೆಡ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೊಂದು ಸಿಂಪಲ್ ರೆಸಿಪಿ, ಬೇಗನೆ ಮಾಡ್ಕೊಬೋದು. ಅರ್ಜೆಂಟಲ್ಲಿ ಏನೋ ಮನೇಲಿ ತರಕಾರಿ ಅಥವಾ ಸೊಪ್ಪು ಈ ಥರ ಏನೂ ಇಲ್ಲ ಅಂದಾಗ ಎಮರ್ಜೆನ್ಸಿಗೆ ಇದನ್ನ ಮಾಡ್ಕೊಬೋದು. ಮತ್ತು ಸ್ವಲ್ಪ ದಿನ ಸ್ಟಾರ್ಟಿಂಗ್ ಇದನ್ನೇ ನಾನು ತಿಂತಿದ್ದೆ. ನನಗಿದು ಪರ್ಸ್ನಲಿ ತುಂಬ ಇಷ್ಟ, ಯಾವಾಗಲೂ ತಿನ್ನೋದಕ್ಕೆ ಇಷ್ಟ. ಸೊ ಈಗ ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಚೆನ್ನಾಗಿ ಹೊಗೆ ಬರಬೇಕು. ಆಮೇಲೆ ತಿನ್ನಬೇಕಾದ್ರೂ ಅಷ್ಟೇ ಸ್ವಲ್ಪ ಆರೋದ್ರೆ ಅಷ್ಟು ಟೇಸ್ಟಿ ಅಂತ ಅನಿಸಲ್ಲ ನನಗೆ. ಬಟ್ ಇದು ಬಿಸಿ ಬಿಸಿ ಇರಬೇಕಾದ್ರೇ ಬೇಗ ಬೇಗ ತಿನ್ಕೊಬೇಕು, ಚೆನ್ನಾಗಿರುತ್ತೆ. ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಫುಲ್ಲು ಹೊಗೆ ಎಲ್ಲ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಾಡಿಕೊಂಡು ಅದನ್ನ ಒಂದು ಪಾತ್ರೆಗೆ ನಾನು ಅಂದರೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಇರುವಾಗಲೇ ತಿನ್ನಬೇಕು. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಬಿಡಿ ಮೇಲೆ, ಇನ್ನೂ ಸೂಪರಾಗಿರುತ್ತೆ. ಇದನ್ನು ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಪ್ಲೇಟ್ಗೆ. ಎಷ್ಟು ಹೊಗೆ ಬರ್ತಾಯಿದೆ ನೋಡಿ. ಈ ಥರ ಬಿಸಿ ಬಿಸಿ ಇರುವಾಗಲೇ ತಿನ್ಕೊಬೇಕು, ಚೆನ್ನಾಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಇದನ್ನು ತಿಂತಾಯಿದ್ದೀನಿ. ಜೊತೆಗೆ ಮೊಟ್ಟೆ ಹಾಗೆಯೇ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡಿದರು, ಅದನ್ನು ಕೂಡ ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗೆ ಈ ರೆಸಿಪಿ ಅಂತೂ ತುಂಬಾ ಇಷ್ಟ. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಸಬ್ಸಿಗೆ ಸೊಪ್ಪಿನ ಎಗ್ ಬುರ್ಜಿ ಯಾವ ಥರ ಮಾಡೋದು ಅಂತ ಬೇಕಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.